ನೋಡಿ ನಿಜವಾಗ್ಲೂ ಕೂಡ ಈ ಒಂದು ಫೋಟೋನ ನೋಡ್ತಾ ಇದ್ರೆ ತುಂಬಾನೇ ಭಾವುಕರಾಗ್ತೀವಿ ಎಲ್ಲರೂ ಕೂಡ ಅಷ್ಟೇನೆ. ಅಪ್ಪು ಇರಬೇಕಾಗಿತ್ತು, ಅಪ್ಪು ಇಲ್ಲದೆ ಅಶ್ವಿನಿ ಮೇಡಮ್ ಅವರು, ವಂದಿತಾ ಅವರು, ಧೃತಿ ಅವರು ಫೋಟೋವನ್ನ ತೆಗೆಸ್ಕೊಂಡಿದ್ದಾರೆ. ತುಂಬಾ ಭಾವುಕ ಕ್ಷಣ ಇವತ್ತು. ಅಪ್ಪು ಅವರ ಬರ್ತ್ಡೇ, ಬಟ್ ಅಪ್ಪು ಇಲ್ಲ. ನಿಜಕ್ಕೂ ಎಷ್ಟು ನಾವು ಮಿಸ್ ಮಾಡ್ಕೋತಾ ಇದ್ದೇವೆ. 50ನೇ ವರ್ಷದ ಹುಟ್ಟುಹಬ್ಬ ಆಚರಣೆ, ಬಟ್ ಅಪ್ಪು ಇರಬೇಕಾಗಿತ್ತು. ಅಪ್ಪುನ ನಾವು ಇವತ್ತಿಗೆ ಇದ್ದಿದ್ರೆ ತುಂಬಾ ಚೆನ್ನಾಗಿ ಆಚರಣೆ ಎಲ್ಲವನ್ನೂ ಕೂಡ ಮಾಡ್ಕೋತಾ ಇದ್ವಿ. ಬಟ್ ಅಪ್ಪು ಇಲ್ವಲ್ಲ, ಏನ್ ಮಾಡಕ್ಕಾಗುತ್ತೆ ನೋಡಿ. ಅವರೇ ಫೋಟೋವನ್ನ ತೆಗೆಸ್ಕೊಂಡಿದ್ದಾರೆ. ಇವತ್ತು ಅಪ್ಪು ಅವರ ಹುಟ್ಟುಹಬ್ಬ ಪ್ರಯುಕ್ತ ಸಾಕಷ್ಟು ರೀತಿಯಲ್ಲಿ ಅನ್ನದಾನ ಕಾರ್ಯಕ್ರಮ ಆಗಿರ್ಬೋದು, ಕೇಕ್ ಕಟಿಂಗ್ ಅನ್ನು ಮಾಡ್ತಾರೆ. ನಂತರದಲ್ಲಿ ಸಮಾಧಿಗೆ ಹೋಗಿ ಪೂಜೆಯನ್ನು ಕೂಡ ಸಲ್ಲಿಸುವಂತಹ ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿರ್ತಾರೆ. ನಿಮಗೂ ಕೂಡ ಅಪ್ಪು ಇಷ್ಟ, ನೀವು ಕೂಡ ಅಪ್ಪುನ ಮಿಸ್ ಮಾಡ್ಕೊಳ್ತಾ ಇದ್ದೀರಾ? ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡಿ. ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ವಂದಿತಾ, ಧೃತಿ ಅಂದ್ರೆ ಮಕ್ಕಳು, ಅಪ್ಪು ಅವರ ಪ್ರೀತಿಯ ಮಕ್ಕಳು. ಫಾರಿನ್ ಇಂದ ಧೃತಿ ಅವರು ಕೂಡ ಬಂದಿದ್ದಾರೆ. ಧೃತಿ ಅವರನ್ನ ನೋಡಿ ಅಭಿಮಾನಿಗಳು ತುಂಬಾನೇ ಖುಷಿ ಪಡ್ತಾರೆ. ಯಾಕಂದ್ರೆ ತುಂಬಾ ತಿಂಗಳಾಗಿದ್ದು ಧೃತಿ ಅವರು ಬಂದಿರಲಿಲ್ಲ. ಅಶ್ವಿನಿ ಮೇಡಮ್ ಅವರು ತಂಗಿ ಜೊತೆ ತುಂಬಾ ಸಮಯವನ್ನ ಕಳೀತಾರೆ. ಮತ್ತೆ ಅಲ್ಲಿದ್ದಂತ ಅಭಿಮಾನಿಗಳು ಎಲ್ಲರೂ ಕೂಡ ಧೃತಿ ಅವರನ್ನ ನೋಡಿ ತುಂಬಾನೇ ಖುಷಿ ಪಡ್ತಾರೆ. ದೂರದಿಂದ ಫೋಟೋವನ್ನು ಕೂಡ ತೆಕ್ಕೋತಾರೆ. ನಂತರ ತಂದೆಗೆ ಇಷ್ಟವಾಗಿರುವಂತಹ ತಿಂಡಿಯನ್ನು ಕೂಡ ತಗೊಬಂದು ಅಲ್ಲಿ ಫೋಟೋ ಮುಂದೆ ಇಡ್ತಾರೆ. ಒಂದು ಪೂಜೆಯನ್ನು ಕೂಡ ಸಲ್ಲಿಸುವಂತಹ ಕಾರ್ಯಕ್ರಮ ಕೂಡ ಇರುತ್ತೆ. ನಿಮಗೂ ಕೂಡ ಇಷ್ಟನ ಅಪ್ಪು ಫಿಲಂ ನೋಡೋದ್ರ ತಪ್ಪದೆ ಕಮೆಂಟ್ ಮಾಡಿ.